ಸೊ ಈಗ ನಾನು ಏನಂತ ಹೇಳಿದೆ, 3 ವೇರಿಯಬಲ್ಸ್ ಕೊಟ್ಟಾಗ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆರ್ ವೈ ಆರ್ ಝೆಡ್ ಎನಿಥಿಂಗ್ ಗೋ ವಿತ್ ದ ಆಪ್ಷನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ತರ ಮಾಡ್ಬೇಕು, ಶಾರ್ಟ್ ಕಟ್ ಏನಪ್ಪಾ ಅಂತಂದ್ರೆ ಫಸ್ಟ್ ಎಕ್ಸ್ ಗೆ ನಾನು 0 ಹಾಕೊಳ್ತೀನಿ. ಬಿಕಾಸ್ ಅವ್ರು ಫೈಂಡ್ ಔಟ್ ಮಾಡಿರೋಕೆ ಹೇಳಿರೋದೇನು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂ 0 ಹಾಕೊಂಡ್ರೆ ಏನಾಗುತ್ತೆ, ಇದು 0 into 4 is what 0. 0 plus y is what y. ಸೊ y ವ್ಯಾಲ್ಯೂ ಏನಾಯ್ತು ನಮಗೆ 7 ಬಂದಿದೆ, ರೈಟ್. ಈ y ವ್ಯಾಲ್ಯೂನ ನೀವು ಸೆಕೆಂಡ್ ಇಕ್ವೇಶನ್ ಗೆ ಹಾಕಿ. ಸೊ 7 into 3 is what 7 3 is 21. 21 plus 4z is equal to what 5. This plus 21 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, minus 4z is equal to 5 minus 21. So 4z is equal to 5 minus 21 is nothing but what, minus 16. Then z is equal to minus 16 divided by 4 is what, minus 4. ಕರೆಕ್ಟಾ? ಈಗ ಬಂದಿರ್ತಕ್ಕಂಥ z ವ್ಯಾಲ್ಯೂನ ಥರ್ಡ್ ಇಕ್ವೇಶನ್ ಅಲ್ಲಿ ಹಾಕ್ಬಿಟ್ಟು ಟೆಸ್ಟ್ ಮಾಡಿ. ಥರ್ಡ್ ಇಕ್ವೇಶನ್ ಅಲ್ಲಿ ಹಾಕಿ ಟೆಸ್ಟ್ ಮಾಡಿ. ಇಲ್ಲಿ ಬರೀಬೋದಾ, 3 into z ವ್ಯಾಲ್ಯೂ ಏನ್ ಬಂದಿದೆ ಇಲ್ಲಿ -4 ಬಂದಿದೆ, ಪ್ಲಸ್ 5x ನ ನೀವೇನು ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಈಸ್ ಈಕ್ವಲ್ ಟು ವಾಟ್ 2. ಸೊ 3 into -4 ಏನು -12 plus 5x is equal to 2. -12 ನ ಈ ಕಡೆ ತಗೊಂಡೋದ್ರೆ +12 ಆಗುತ್ತೆ. Then 5x is equal to 14 ಆಗುತ್ತೆ ಅಲ್ವಾ. -12 ಈ ಕಡೆ ಹೋಯ್ತು ಅಂದ್ರೆ +12. 12 plus 2 is nothing but what 14. x ವ್ಯಾಲ್ಯೂ ಏನ್ ಬರ್ತಾ ಇದೆ 14/5 ಬರ್ತಾ ಇದೆ. x ವ್ಯಾಲ್ಯೂ ಏನ್ ಬರ್ತಾ ಇದೆ 14/5 ಬರ್ತಾ ಇದೆ. ಬಟ್ ನಮಗೆ x ವ್ಯಾಲ್ಯೂ ಏನ್ ಬಿಟ್ಟು 0 ಅಂತ ತಗೊಂಡಿದ್ವಿ. ಸೇಮ್ ಬಂದಿದ್ಯಾ ಇಲ್ಲಿ, ಇಲ್ಲ ಅಂತಂದ್ರೆ x ವ್ಯಾಲ್ಯೂ 0 ಅಲ್ಲ. ಸೊ ಫಸ್ಟ್ ಆಪ್ಷನ್ ಎಲಿಮಿನೇಟೆಡ್. ಅರ್ಥ ಆಯ್ತಾ? ಈಗ ಸೆಕೆಂಡ್ ಆಪ್ಷನ್ ತೋರಿಸ್ತೀನಿ ನೋಡಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಂತ ತಗೊಳ್ಬೇಕು, ಇವಾಗ 1 ಅಂತ ತಗೊಳ್ಬೇಕು. ಸೊ ಇಲ್ಲಿ 1 ಅಂತ ತಗೊಂಡ್ರೆ y ವ್ಯಾಲ್ಯೂ ಏನಾಗುತ್ತೆ 4 into 1 is what 4. ಈ 4 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ y ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ, ರೈಟ್. ಬಿಕಾಸ್ 7 minus 4 is what 3. Then ಅದೇ y ವ್ಯಾಲ್ಯೂ ನ ಸೆಕೆಂಡ್ ಇಕ್ವೇಶನ್ ಗೆ ಹಾಕಿ. 3 3 ಎಷ್ಟು 9. 9 plus 4z is equal to what 5. So 4z is equal to plus 9 ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ 5 minus 9. So 5 minus 9 is nothing but what minus 4. So z is equal to minus 4 divided by 4 ಏನಾಗುತ್ತೆ minus 1. ಈಗ ಈ ಇಕ್ವೇಶನ್ z ವ್ಯಾಲ್ಯೂ ಏನ್ ಬಂದಿದೆಯಲ್ವಾ, ಸೊ ಇದನ್ನ ಈ ಥರ್ಡ್ ಇಕ್ವೇಶನ್ ಗೆ ಹಾಕಿ. ಥರ್ಡ್ ಇಕ್ವೇಶನ್ ಗೆ ಹಾಕಿದಾಗ 3 into -1 plus 5 into x is equal to what 2 ಇರೋದು. ಫೈನ್. ಸೊ 3 into -1 ಏನು -3 plus 5x is equal to what 2 ಇದೆ. If you shift -3 this side ಏನಾಗುತ್ತೆ +3 ಆಗುತ್ತೆ. ಸೊ 5x is equal to what 5. x ವ್ಯಾಲ್ಯೂ ಏನಾಗುತ್ತೆ ಬಂತ ನಮಗೆ, x ವ್ಯಾಲ್ಯೂ ನಾವು ಇಲ್ಲಿ ಏನ್ ತಗೊಂಡಿದೀವಲ್ವಾ ಸೇಮ್ x ವ್ಯಾಲ್ಯೂ ಇಲ್ಲೂ ಕೂಡ ಬಂದಿದೆ. ಸೊ ಆಪ್ಷನ್ ಏನಾಯ್ತು ಆಪ್ಷನ್ ಬಿ. ಸೊ ಬೇರೆ ಯಾವುದೇ ನೀವು ಆಪ್ಷನ್ ಗಳನ್ನ ನೀವು ಟೆಸ್ಟ್ ಮಾಡಿ ನೋಡಿ ಮನೆಯಲ್ಲಿ ಸೇಮ್ ಬರೋದಿಲ್ಲ. ಫೈನ್. ಸೊ ಹಾಗಾಗಿ ಆಪ್ಷನ್ ಬಿ. ಅರ್ಥ ಇದೆ ಯಾವ ತರ ಮಾಡೋದು ಅಂತ. ಸೊ ನಿಮಗೆ ಇಕ್ವೇಶನ್ ಮೀನ್ಸ್ ಪ್ಲಸ್ ಮೈನಸ್ ಚೆನ್ನಾಗಿ ಬರ್ತಾ ಇದೆ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಕ್ಕೆ ಅಂದ್ರೆ ಮಾತ್ರ ಈ ಮೆಥಡ್ ವರ್ಕೌಟ್ ಆಗುತ್ತೆ. ಇನ್ನೊಂದು ಲೆಂತಿ ಪ್ರೊಸೀಜರ್ ಇದೆ, ಇಟ್ ವಿಲ್ ಟೇಕ್ ಅರೌಂಡ್ 1.5 ಪೇಜ್. 1.5 ಪೇಜ್ ಆಗುತ್ತೆ. ಅದನ್ನು ಮಾಡ್ಬಿಟ್ಟು ಪೋಸ್ಟ್ ಮಾಡ್ತೀನಿ, ಒಂದ್ಸತಿ ನೋಡಿ ಆಯ್ತಾ. ಅರ್ಥ ಆಗಿದ್ಯಾ? ನೀವು ಸ್ಟಾರ್ಟ್ ಸೆಕ್ಷನ್ ಲೆಂದಿ ಪ್ರೊಸೀಜರ್ ಅಂದ್ರೆ ಆತರ ಅಲ್ಲ. ಲೆಂದಿ ಪ್ರೊಸೀಜರ್ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲೇ ಸಾಲ್ವ್ ಮಾಡ್ಬೇಕು. ಫುಲ್ ಎಲ್ಲಾ ಟರ್ಮ್ಸ್ ಗಳನ್ನು ಶಿಫ್ಟ್ ಮಾಡ್ಕೊಂಡು ಅದನ್ನ ಅದಕ್ಕೆ ಮಾಡ್ಬಿಟ್ಟು ಹಾಕ್ತೀನಿ. ನಾನ್ ಸಾಲ್ವ್ ಮಾಡ್ಬಿಟ್ಟು ಹಾಕ್ತೀನಿ. ಇಲ್ಲಿ ಮಾಡ್ಬಿಟ್ರೆ ನಾನು ಫುಲ್ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಸಾಲ್ವ್ ಮಾಡ್ಬಿಟ್ಟು ನಿಮಗೆ ಪೋಸ್ಟ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಓಕೆ, ಈ ಮೆಥಡ್ ನ ಫಾಲೋ ಮಾಡಿ. ಇಟ್ ವಿಲ್ ಟೇಕ್ ಲೈಕ್ ಪೇಜ್ ತುಂಬಾ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ಅದಾದ್ರೆ 1.5 ಪೇಜ್ ಎಕ್ಸ್ಟೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ,
ಈಗ ಅರ್ಥ ಆಯ್ತು ನಿಮಗೆ 3 ವೇರಿಯೇಬಲ್ಸ್ ಹೇಳ್ಕೊಟ್ಟಿಲ್ಲ ಅಂತಂದ್ರೆ ಅಲ್ವಾ ಈ ತರ ಮಾಡಿ. ದ ನೆಕ್ಸ್ಟ್ ಎರೇಸ್ ಮಾಡ್ಬೋದಾ? ಫೈಂಡ್ y value ಬರ್ಕೊಳ್ಳಿ ಕ್ವೆಶ್ಚನ್ ನೆಕ್ಸ್ಟ್. find y value for given simultaneous equations are minus 3x plus 4y is equal to 8. 3x minus 12y is equal to 8. ಏನ್ ಬರುತ್ತೆ ಆನ್ಸರ್ ಹೇಳಿ. ಫೈಂಡ್ ಔಟ್ ಮಾಡಕ್ಕೆ ಹೇಳಿರೋದು y ವ್ಯಾಲ್ಯೂ. ನಿಮಗೇನ್ ಬಂದಿದೆ ಹೇಳಿ ಆನ್ಸರ್. ಆಪ್ಷನ್ಸ್ ಕೊಡ್ಬೇಕಾಗತ್ತೆ. +2 or -2? Okay. ರೂಲ್ ತಿಳ್ಕೊಳ್ಳಿ, ಬರೀ ಸಾಲ್ವ್ ಮಾಡೋದಷ್ಟೇ ಅಲ್ಲ, ಏನ್ ರೂಲ್ ಇರ್ಬೇಕಪ್ಪ. ಯಾವ್ದಾದ್ರು ಒಂದ್ ಕೋಎಫಿಷಿಯಂಟ್ ವ್ಯಾಲ್ಯೂ ಸೇಮ್ ಇರ್ಬೇಕು. ಇಲ್ಲಿ ಯಾವ ಕೋಎಫಿಷಿಯಂಟ್ ಸೇಮ್ ಇದೆ? ಎಕ್ಸ್ ಕೋಎಫಿಷಿಯಂಟ್ ಸೇಮ್ ಇದೆ ಅಂಡ್ ಇಲ್ಲಿ -3 ಇದೆ, ಇಲ್ಲಿ +3 ಇದೆ. ಸೊ ಡೈರೆಕ್ಟ್ಲಿ ಕ್ಯಾನ್ಸಲ್. ಓಕೆನಾ? ಇಲ್ಲಿ +4 ಇದೆ, ಇಲ್ಲಿ -12 ಇದೆ. +4 -12 ಏನಾಗುತ್ತೆ? -8y is equal to 8 + 8 ಏನು? 16. So y is equal to 16 divided by -8 is nothing but what? ಮತ್ತೆ ಯಾರಿಗೋ +2 ಅಂತ ಬಂದಿತ್ತು. ಯಾಕೆ ಆಪ್ಷನ್ ಅಲ್ಲಿ +2 ಕೂಡ ಕೊಟ್ಟಿದ್ದೀನಿ. ಓಕೆ, ಈ ಆಪ್ಷನ್ಸ್ ಕೇಳಿ 16 ಕೊಟ್ಟಿದ್ದೀನಿ, ಸೆಕೆಂಡ್ ಆಪ್ಷನ್ +2, ಥರ್ಡ್ ಆಪ್ಷನ್ 6, ಫೋರ್ತ್ ಆಪ್ಷನ್ -2. ಸೊ ನೀವು ಚೂಸ್ ಮಾಡೋದು +2 ಚೂಸ್ ಮಾಡಿರ್ತೀರಾ, ಬಟ್ ಆನ್ಸರ್ ಇಸ್ -2. ವೆರಿ ಮೈನರ್ ಮಿಸ್ಟೇಕ್. ಕಾನ್ಸೆಪ್ಟ್ ಎಲ್ಲ ಗೊತ್ತಿದೆ ಅನ್ಸುತ್ತೆ. ಆ ಎಕ್ಸಾಮ್ ಅಲ್ಲಿ ಕೂತಾಗ ಮಿಸ್ಟೇಕ್ ಮಾಡಿದಾಗ ಅಯ್ಯೋ ಇಷ್ಟು ಈಸಿ ಇತ್ತ ಅಂತ ಅವಾಗ ಎಕ್ಸಾಮ್ ಆನಿಂದ ಹೊರಗ್ ಬಂದಾಗ ನಿಮ್ ರಿಯಾಕ್ಷನ್ಸ್ ಗಳು ತುಂಬಾ ಈಸಿ ಇತ್ತು, ಸ್ವಲ್ಪ ಟೈಮ್ ಶಾರ್ಟೇಜ್ ಆಯ್ತು. ರೀಸನ್ಸ್ ಬರ್ದಾಯ್ತಾ ಎವ್ರಿವನ್? ಸೊ ಲಾಸ್ಟ್ ಕ್ವೆಶ್ಚನ್ ಎರೇಸ್ ಮಾಡ್ಬೋದಾ? Last question. X plus 5y is equal to 34. X plus 5y is equal to 34. X minus 5y is equal to -6. Find 5y minus 2x is ಅಂತ ಕೇಳಿದ್ದಾರೆ. Find 5y minus 2x is ಅಂತ ಕೇಳಿದ್ದಾರೆ. Fine. ಸೊ ಈಗ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಈಗ y ಕೋಎಫಿಷಿಯಂಟ್ ಕೂಡ ಸೇಮ್ ಇದೆ, x ಕೋಎಫಿಷಿಯಂಟ್ ಕೂಡ ಸೇಮ್ ಇದೆ, ಬಟ್ +5 -5 ಇರೋದನ್ನ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೋಬಹುದು. ಬಿಕಾಸ್ ಇಲ್ಲಿ ಏನಿಲ್ಲ ಅಂದ್ರೆ ಏನಿರುತ್ತೆ? ಕೋಎಫಿಷಿಯಂಟ್ 1 ಇರುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿನೂ +1 ಇಲ್ಲಿನೂ +1. ಸೊ ಹಾಗಾಗಿ ನೀವು ಮೈನಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ +5 -5 ಇದೆಯಲ್ಲ, ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿಯೋದೇನು? 2x is equal to 34 minus 6 ಏನಾಗುತ್ತೆ? 34 minus 6 28. ಸೊ x ವ್ಯಾಲ್ಯೂ ಏನಾಯ್ತು? 28/2 14 ಆಯ್ತು. x ವ್ಯಾಲ್ಯೂ 14 ಆಯ್ತು. ದೆನ್ y ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. x plus 5 into 14 is equal to 34. x plus 14 5s is how much? 14 5s ಎಲ್ಲೋ ಏನೋ ದೊಡ್ಡ ಕ್ವಶನ್ ಕೇಳ್ಬಿಟ್ರು. 70. ಓಕೆ, ಬಾಯಿ ಬಿಡ್ಬೇಕು, ಸುಮ್ನೆ ಕೂತಿದ್ರೆ ಏನು ಅರ್ಥ ಆಗಲ್ಲ. x is equal to -70 ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ? ಸಾರಿ, +70 ಈ ಕಡೆ ಶಿಫ್ಟ್ ಆದ್ರೆ ಏನಾಗುತ್ತೆ? ಓಕೆ ಸಾರಿ, x value is 14 ಅಲ್ವಾ? ಸೊ 14 plus 5y is equal to 34. ಸೊ +14 ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? -14. ಸೊ 5y is equal to 34 minus 14 is nothing but what?
20. So y value is what? 20 divided by 5 is nothing but what? 4. ಈಗ x value 14 ಬಂದಿದೆ, y value 4 ಬಂದಿದೆ, right? ಈ ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. So 5 into y value ಏನು ಬಂದಿದೆ ನಮಗೆ? 4 ಬಂದಿದೆ, minus 2 into x value ಏನು ಬಂದಿದೆ? 14 ಬಂದಿದೆ. So 5 into 4 is what? 5 4s are 20 minus 2 into 14 is what? 28. So 20 minus 28 is what? Answer is minus 8. ಅರ್ಥ ಆಯ್ತಾ? ಆನ್ಲೈನ್ ಸ್ಟೂಡೆಂಟ್ಸ್ ಅರ್ಥ ಆಗಿದೆಯಾ? Use chat section. See, these are all question paper problems actually. Question paper problems, and this year maybe ಕೇಳಬಹುದು because matrix chapter ಇರೋದು 4 marks ಇದೆ. One question you can expect A inverse. One question A inverse to compulsory ಕೇಳಬಹುದು. Okay, because A inverse formula ಏನು? Adjoint divided by determinant of A. So that ಅವನು A inverse ಕೇಳೋ ಮುಖಾಂತರ ನಿಮ್ಮನ್ನ adjoint ಅನ್ನು ಟೆಸ್ಟ್ ಮಾಡಬಹುದು, determinant ಅನ್ನು ಟೆಸ್ಟ್ ಮಾಡಬಹುದು. Fine. Then A square ಅದರಲ್ಲೂ 3 cross 3 ಕೇಳಬಹುದು. A square means 3 cross 3 matrix ಒಂದಿರುತ್ತೆ, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ A ನ 2 times multiplication ಮಾಡೋದು. ಸೊ ದಟ್ ನಿಮ್ಮನ್ನ ಅಲ್ಲಿ ಏನ್ ಟೆಸ್ಟ್ ಮಾಡ್ತಾರೆ? ಮಲ್ಟಿಪ್ಲಿಕೇಶನ್ ಎಷ್ಟು ಚೆನ್ನಾಗಿ ಕಲ್ತಿದ್ದೀರಿ ಅಂತ ಟೆಸ್ಟ್ ಮಾಡ್ತಾರೆ, ರೈಟ್? ದೆನ್ ನೆಕ್ಸ್ಟ್ ಕ್ವೆಶ್ಚನ್, CH ಈಕ್ವೇಶನ್ ಆದ್ರೂ ಕೇಳ್ಬೋದು, ಆರ್ ರೂಟ್ಸ್ ಅಂತಾನಾದ್ರೂ ಕೇಳ್ಬೋದು. ಓಕೆ, ದೆನ್ ಒನ್ ಮೋರ್ ಏನ್ ಕೇಳ್ಬೋದು? ಒನ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೇಳ್ಬೋದು. ಲಾಸ್ಟ್ ಇಯರ್ ಕೇಳಿದ್ದಾರೆ, ದಿಸ್ ಇಯರ್ ಡೌಟ್ ನಂಗೆ, ಕೇಳಿದ್ರೆ ಕೇಳ್ಬೋದು. ಬಟ್ ಅದನ್ನ ಮಾಡ್ಸಿದೀನಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲೇ ಟೈಪ್ಸ್ ನಿಮ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಯಾವ ತರ ಮಾಡ್ತಾರೆ ಅಂತ ಟೆಸ್ಟ್ ಕೂಡ ಕೊಟ್ಟಿದ್ದೀವಿ. ಓಕೆ, ಬಟ್ ಸ್ಟಿಲ್ ನ್ಯೂಮರಿಕಲ್ ಅಂತ ಬಂತು ಅಂದ್ರೆ ಯಾವ ತರ ಕೇಳ್ಬೋದಪ್ಪ ಅಂತಂದ್ರೆ ಟ್ರಾನ್ಸ್ಪೋಸ್ ಮೇಲೆ ಕೇಳ್ಬೋದು. ಅಂದ್ರೆ ಡೈರೆಕ್ಟ್ ಟ್ರಾನ್ಸ್ಪೋಸ್ ಮಾಡಿ ಅಂತಲ್ಲ, ಜಸ್ಟ್ ಈಗ ಲೈಕ್ 2A ಟ್ರಾನ್ಸ್ಪೋಸ್ ಪ್ಲಸ್ B ಇದ್ದಾಗೆ ನಿಮ್ಗೆ ಟ್ರಾನ್ಸ್ಪೋಸ್ ಟೆಸ್ಟ್ ಮಾಡ್ದಂಗೆ, ಇನ್ನೊಂದು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಟೆಸ್ಟ್ ಮಾಡ್ದಂಗೆ. ಎಲ್ಲಾ ಕ್ವಶನ್ ಒಂದೊಂದು ಕ್ವಶನ್ ಅಲ್ಲೇ 2 ಟಾಪಿಕ್ಸ್ ಕವರ್ ಆಗೋ ತರ ಕೇಳ್ತಾರೆ. ಬಿಕಾಸ್ ಪ್ರೀವಿಯಸ್ ಇಯರ್ಸ್ ಎಲ್ಲ ಮ್ಯಾಟ್ರಿಕ್ಸ್ 8 ಮಾರ್ಕ್ಸ್ ಇತ್ತು, 8 ಮಾರ್ಕ್ಸ್ ಇತ್ತು, ಬಟ್ ನಿಮಗೆ 4 ಮಾರ್ಕ್ಸ್ ಸಿಗಿದೆ. ಓಕೆನಾ? ಸಣ್ಣ ಪ್ರೀವಿಯಸ್ ಇರೋರಿಗೆ ಕೋ ಫ್ಯಾಕ್ಟರ್ಸ್ ಮತ್ತೆ ಮೈನರ್ಸ್ ಅಂತ ಒಂದು ಟಾಪಿಕ್ ಇತ್ತು, ಅದೊಂದೇ ಎಲಿಮಿನೇಟ್ ಮಾಡಿದ್ದಾರೆ ಅಷ್ಟೇ ನಿಮಗೆ ಈ ಚಾಪ್ಟರ್ ನಲ್ಲಿ. ಮಿಕ್ಕಿದೆಲ್ಲ ಅವ್ರಿಗೆ ಏನಿತ್ತು ಅದು ನಿಮ್ಗೆ ಸೇಮೇ ಇದೆ. ಓಕೆ ಫೈನ್, ಎಂಡ್ ಮಾಡ್ತೀನಿ ಇವತ್ತಿನ ಕ್ಲಾಸ್. ಟೆಸ್ಟ್ ಡಿಸ್ಕಷನ್ ಆಯ್ತು. ಕಮಿಂಗ್ ಸಂಡೇ ಏನಪ್ಪಾ ಅಂತಂದ್ರೆ 30 ಮಾರ್ಕ್ಸ್ ಗೆ ಟೆಸ್ಟ್ ಇರುತ್ತೆ. 30 ಮಾರ್ಕ್ಸ್ ಗೆ ಮ್ಯಾಟ್ರಿಕ್ಸ್ ಮೇಲೆನೆ ಟೆಸ್ಟ್ ಇರುತ್ತೆ. OMR ಶೀಟ್ ತಗೊಂಡ್ಬರ್ಬೇಕು. OMR ಶೀಟ್, ದೆನ್ ಅವತ್ತಿನ ಮ್ಯಾಟ್ರಿಕ್ಸ್ ಚಾಪ್ಟರ್ ಕಂಪ್ಲೀಟ್. ಮತ್ತೆ ನಿಮ್ಗೆ ಮ್ಯಾಟ್ರಿಕ್ಸ್ ಚಾಪ್ಟರ್ ಸಿಗದೆ ಯಾವಾಗಪ್ಪ ಅಂತಂದ್ರೆ ಹೊಸ ಬ್ಯಾಚ್ ಸ್ಟಾರ್ಟ್ ಆದಾಗ, ಇನ್ ದ ಮಂತ್ ಆಫ್ ಏಪ್ರಿಲ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಮತ್ತೆ ಮ್ಯಾಟ್ರಿಕ್ಸ್ ಮಾಡ್ತೀವಿ. ಯಾರಾದ್ರೂ ಮಿಸ್ ಆಗಿದ್ರೆ, ಯಾರಿಗಾರು ಇನ್ನೊಂದ್ಸತಿ ಕೇಳ್ಬೇಕು ಅನ್ಸಿದ್ರೆ ಬನ್ನಿ, ಅದಕ್ಕೇನು ಅಬ್ಜೆಕ್ಷನ್ ಇಲ್ಲ, ಆಯ್ತಾ? ಅಂಡ್ ದಿಸ್ ಫೋಲ್ಡರ್ ಏನಿದೆಯಲ್ಲ ಆನ್ಲೈನ್ ಅಲ್ಲಿ ವಿಡಿಯೋ ಸೆಕ್ಷನ್ ಅಲ್ಲಿ, ಲೈಕ್ ಈ ಸಂಡೇ ಎಲ್ಲ ಕ್ಲಾಸಸ್ ಮುಗಿದಾದ್ಮೇಲೆ ಮ್ಯಾಟ್ರಿಕ್ಸ್ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ 5 days ಇರುತ್ತೆ. ಮೀನ್ಸ್ ನೆಕ್ಸ್ಟ್ ಥರ್ಸ್ಡೇ ವರ್ಗು ಮಾತ್ರ ಇರುತ್ತೆ. ಫ್ರೈಡೇ ಮಿಡ್ ನೈಟ್ ಅಲ್ಲಿ ಎಂಡ್ ಆಗುತ್ತೆ. ಮೀನ್ಸ್ ಫೋಲ್ಡರ್ ವಿಲ್ ಬಿ ಡಿಲೀಟೆಡ್. ಅರ್ಥ ಆಯ್ತಾ? ಇನ್ನು ಯಾರ್ಯಾರು ಕ್ಲಾಸಸ್ ಗಳು ನೋಡಿಲ್ಲ, ಅಟೆಂಡ್ ಆಗಿಲ್ಲ, ಅಥವಾ ಯಾವ್ದಾದ್ರು ಟಾಪಿಕ್ ಅರ್ಥ ಆಗಿಲ್ಲ, ಏನೇ ಇದ್ರು ಅಷ್ಟೊಳಗಡೆ ಕೇಳ್ಕೊಳ್ಳಿ, ನೋಡ್ಕೊಳ್ಳಿ. ದೆನ್ ಕ್ಯಾರಿ ಮಾಡ್ಬೇಡಿ. ನೆಕ್ಸ್ಟ್ ಯಾವಾಗ ನೋಡ್ಕೋತೀವಿ, ನೆಕ್ಸ್ಟ್ ರಿವಿಷನ್ ಬ್ಯಾಚ್ ಸ್ಟಾರ್ಟ್ ಆದ ನೋಡ್ಕೋತೀವಿ, ಅದೆಲ್ಲ ಬೇಡ. ಅರ್ಥ ಆಗ್ಲಿಲ್ವಾ ಅವಾಗಿಂದ ಅವಾಗ ಕೇಳ್ಕೊಳ್ಳಿ. ಫೈನ್, ಓಕೆ ಫೈನ್, ಥ್ಯಾಂಕ್ ಯು.